ಜೈಲು ಸೇರಿದ ಜನಾರ್ದನ್ ರೆಡ್ಡಿ ಹೇಗಾದರೂ ಮಾಡಿ ಜಾಮೀನು ಪಡೆದು ಹೊರಬರೋದಕ್ಕೆ ಹರಸಾಹಸವನ್ನೇ ಪಟ್ರು. ಆದರೆ ಹೊರಗೆ ಬರೋದಿರಲಿ, ಮತ್ತೊಂದು ಪ್ರಕರಣಕ್ಕೆ ಅದು ನಾಂದಿಯಾಯಿತು. ಬೇಲ್ಗಾಗಿಯೇ ದೊಡ್ಡ ಡೀಲ್ ನಡೆದು ಹೋಯಿತು. ಬೇಲ್ಗಾಗಿ ನಡೆದಿತ್ತು ಡೀಲ್. ಅಂದು ಏನಾಗಿತ್ತು ನಿಮಗೆ ಗೊತ್ತಾ? ಆರೋಪಿಯ ವಿಚಾರಣೆ ಮಾಡಿ ಶಿಕ್ಷೆ ವಿಧಿಸುವ ನ್ಯಾಯಾಧೀಶರೇ ಲಂಚಬಾಕರಾದ್ರೆ ನ್ಯಾಯಾಲಯ ಎಂಬ ಪದಕ್ಕೆ ಎಲ್ಲಿದೆ ಅರ್ಥ? ಹೌದು, ನಾವು ಹೇಳ ಹೊರಟಿರೋದು ಜನಾರ್ದನ್ ರೆಡ್ಡಿಯ ಬೇಲ್ಗಾಗಿ ನಡೆದ ಡೀಲ್ ವಿಚಾರ. ಓಬಳಾಪುರಂ ಗಣಿ ಸಂಸ್ಥೆ ಅಕ್ರಮಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಹಾಗೂ ಎಂಡಿ ಶ್ರೀನಿವಾಸ್ ಅವರಿಗೆ ಹೈದರಾಬಾದಿನ ಸಿಬಿಐ ವಿಶೇಷ ನ್ಯಾಯಾಲಯ ಕಳೆದ ಮೇ 11ರಂದು ಜಾಮೀನು ಮಂಜೂರು ಮಾಡಿತು. ಶತಾಯಗತಾಯ ರೆಡ್ಡಿಗೆ ಜಾಮೀನು ಸಿಗದಂತೆ ಸಿಬಿಐ ಜಂಟಿ ನಿರ್ದೇಶಕ, ಪ್ರಕರಣದ ತನಿಖಾಧಿಕಾರಿ ವಿ ಲಕ್ಷ್ಮೀನಾರಾಯಣ ಅವರು ರೆಡ್ಡಿಯನ್ನು ಕಟ್ಟಿಹಾಕಿದ್ರು. ಆದರೆ ಹೈದರಾಬಾದಿನ ನಾಂಪಲ್ಲಿಯಲ್ಲಿ ಸಿಬಿಐ ವಿಶೇಷ ನ್ಯಾಯಾಧೀಶರಾಗಿ ಪಟ್ಟಾಭಿರಾಮರಾವ್ ನೇಮಕಗೊಂಡಿದ್ದರು. ಇವರು ಪ್ರಕರಣದ ತನಿಖೆಯ ಜವಾಬ್ದಾರಿ ಹೊತ್ತಿರುವ ಸಿಬಿಐನ ಬಲವಾದ ಆಕ್ಷೇಪದ ಹೊರತಾಗಿಯೂ ರೆಡ್ಡಿಗೆ ಜಾಮೀನು ದಯಪಾಲಿಸಿದರು. ಅಕ್ರಮ ಗಣಿವೀರ ಗಾಲಿ ಜನಾರ್ದನ್ ರೆಡ್ಡಿ ನ್ಯಾಯಾಧೀಶರನ್ನೇ ತಮ್ಮ ಪ್ರಭಾವಕ್ಕೆ ಒಳಪಡಿಸಿ ಜಾಮೀನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದರು. ಗಾಲಿ ಜನಾರ್ದನ್ ರೆಡ್ಡಿಯಿಂದ ಲಂಚ ಪಡೆದು ಜಾಮೀನು ಭಾಗ್ಯ ಕರುಣಿಸಿದ ಆರೋಪದ ಮೇಲೆ ನ್ಯಾಯಾಧೀಶ ರಾಮರಾವ್ ಅವರನ್ನ ಅಮಾನತು ಮಾಡಲಾಗಿದೆ. ರಾಮರಾವ್ ವಿರುದ್ಧ ಅಕ್ರಮಗಳ ಆರೋಪ ಹೊರಿಸಿ 5 ಲಕ್ಷ ಶ್ಯೂರಿಟಿ ನೀಡುವಂತೆ ಆದೇಶಿಸಲಾಗಿದೆ. ಅಷ್ಟೇ ಅಲ್ಲ, ದೇಶವನ್ನು ಬಿಟ್ಟು ಹೊರಗೆ ಹೋಗಬಾರದು ಅನ್ನೋ ಆದೇಶವನ್ನು ಕೂಡ ನೀಡಲಾಗಿದೆ. 8 ಮಂದಿ ವಿರುದ್ಧ ಪ್ರಕರಣ. ಬೇಲ್ಗಾಗಿ ಕೋಟಿ ಡೀಲ್. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಧೀಶ ಪಟ್ಟಾಭಿರಾಮರಾವ್, ನಿವೃತ್ತ ನ್ಯಾಯಾಧೀಶ ಟಿವಿ ಚಲಪತಿರಾವ್ ಸೇರಿದಂತೆ 8 ಮಂದಿ ವಿರುದ್ಧ ಆಂಧ್ರಪ್ರದೇಶದ ಭ್ರಷ್ಟಾಚಾರ ನಿಗ್ರಹ ದಳ ಆರೋಪ ಪಟ್ಟಿ ಸಲ್ಲಿಸಿದೆ. ಜನಾರ್ದನ್ ರೆಡ್ಡಿ ಸಹೋದರ ಹಾಗೂ ಶಾಸಕ ಗಾಲಿ ಸೋಮಶೇಖರ್ ರೆಡ್ಡಿ, ಶಾಸಕ ಸುರೇಶ್ ಬಾಬು, ರೆಡ್ಡಿ ಸಂಬಂಧಿ ದಶರಥರಾಮಿ ರೆಡ್ಡಿ, ಪಟ್ಟಾಭಿರಾಮರಾವ್ ಅವರ ಪುತ್ರ ರವಿಚಂದ್ರ, ಕ್ರಿಮಿನಲ್ ವಕೀಲ ಯಾದಗಿರಿರಾವ್ ಮತ್ತು ಕಿರಿಯ ವಕೀಲ ಆದಿತ್ಯ ಆರೋಪ ಪಟ್ಟಿಯಲ್ಲಿದ್ದಾರೆ. ಪ್ರಕರಣ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಆತಂಕ ಉಂಟು ಮಾಡುವಂತೆ ಮಾಡಿತ್ತು. ಬೇಲ್ಗಾಗಿ ಬರೋಬ್ಬರಿ 10 ಕೋಟಿಯನ್ನ ನ್ಯಾಯಾಧೀಶರಿಗೆ ಸೇರಿದಂತೆ ಇತರರಿಗೆ ರೆಡ್ಡಿ ಆಪ್ತರು ನೀಡಿದ್ದರು ಅನ್ನೋ ಅಂಶವನ್ನ ಭ್ರಷ್ಟಾಚಾರ ನಿಗ್ರಹ ದಳದ ಅಧಿಕಾರಿಗಳು ಬಯಲಿಗೆ ಎಳೆದಿದ್ದಾರೆ. ಆರೋಪಿಗಳು ಚರ್ಲಪಲ್ಲಿ ಜೈಲಿನಲ್ಲಿ ಇದ್ದಾರೆ. ಸುಮಾರು 50 ಸಾಕ್ಷಿಗಳ ಹೇಳಿಕೆಯನ್ನ ಕೋರ್ಟ್ ಮುಂದೆ ಇಡಲಾಗಿದೆ. ಜೈಲಿನಲ್ಲಿ ರೆಡ್ಡಿ ಸಹೋದರರು, ಜೈಲು ಸೇರಿದ ಸೋಮಶೇಖರ್ ರೆಡ್ಡಿ. ಮುಂದೆ ಯಾರು ಜೈಲಿಗೆ ಹೋಗುತ್ತಾರೆ? ಭಾರತೀಯ ದಂಡ ಸಂಹಿತೆ ಸೆಕ್ಷನ್ 120B, 34, 219, 109 ಮತ್ತು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ನಾನಾ ಸೆಕ್ಷನ್ಗಳಲ್ಲಿ ಪ್ರಕರಣ ದಾಖಲಾಗಿದ್ದು, ಕೆಎಂಎಫ್ ಅಧ್ಯಕ್ಷ ಹಾಗೂ ಶಾಸಕ ಸೋಮಶೇಖರ್ ರೆಡ್ಡಿ ಕೂಡ ಅರೆಸ್ಟ್ ಆಗಿ ಜೈಲು ಪಾಲಾಗಿದ್ದಾರೆ. ರೆಡ್ಡಿಗೆ ಜಾಮೀನು ಕೊಡಿಸಲು ಸಂಚು ರೂಪಿಸಿದ ಆರೋಪದಡಿ ಜೈಲು ಸೇರಿದ್ದಾರೆ. ಇನ್ನು ಈ ಪ್ರಕರಣವನ್ನ ಭೇದಿಸಿದ್ದು ಸಿಬಿಐ ಲಕ್ಷ್ಮೀನಾರಾಯಣ್. ಸೋಮಶೇಖರ್ ರೆಡ್ಡಿಯ ಬಂಧನದ ನಂತರ ಕಂಪ್ಲಿ ಶಾಸಕ ಸುರೇಶ್ ಬಾಬು ಕೂಡ ಇದೇ ಪ್ರಕರಣದಡಿ ಜೈಲು ಪಾಲಾಗಿದ್ದಾರೆ. ಒಟ್ಟಾರೆ ಗಣಿಧಣಿಗಳು ಒಬ್ಬರ ನಂತರ ಒಬ್ಬರಂತೆ ಶ್ರೀಕೃಷ್ಣನ ಜನ್ಮಸ್ಥಳ ಸೇರತೊಡಗಿದ್ದು, ಮುಂದೆ ಯಾರು ಜೈಲು ಪಾಲಾಗುತ್ತಾರೆ ಅನ್ನೋದನ್ನ ಮಾತ್ರ ಈಗಲೇ ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಮೊದಲು ಸಿಬಿಐ ಅಧಿಕಾರಿಗಳು ರೆಡ್ಡಿ ಸಂಬಂಧಿಕರ ಬೆನ್ನ ಹಿಂದೆ ಬಿದ್ದಿದ್ರು. ಇದೀಗ ಎಸಿಬಿ ಅಧಿಕಾರಿಗಳು ಕೂಡ ಬಲೆ ಹೆಣೆಯತೊಡಗಿದ್ದಾರೆ. ಜೈಲಿನಲ್ಲಿ ಜನಾರ್ದನ ಹೇಗಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ಒಂದು ಸಣ್ಣ ಬ್ರೇಕ್ನ ನಂತರ.